ಧರ್ಮಸ್ಥಳದಲ್ಲಿ ಸುಮ್ಮನೆ ಎಲ್ಲೆಂದರಲ್ಲಿ ಗುಂಡಿ ತೆಗಿತಾ ಇದ್ದಾರೆ. ಅನಾಮಿಕ ವ್ಯಕ್ತಿ ದುಡ್ಡಿಗೆ ಈ ಕೆಲಸಗಳನ್ನ ಮಾಡ್ತಾ ಇದ್ದಾನೆ. ರಾಜು ಹೇಳ್ತಾ ಇರೋ ಮಾತಿದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ರಾಜು. ಅನಾಮಿಕ ದೂರುದಾರನ ಸ್ನೇಹಿತ ಧರ್ಮಸ್ಥಳದಲ್ಲಿ ಜೊತೆಗೆ ಕೆಲಸ ಮಾಡ್ತಾ ಇದ್ರು. ಧರ್ಮಸ್ಥಳದಲ್ಲಿ ಸುಮ್ಮನೆ ಎಲ್ಲೆಂದರಲ್ಲಿ ಗುಂಡಿ ತೆಗಿತಾ ಇದ್ದಾರೆ. ಅನಾಮಿಕ ವ್ಯಕ್ತಿ ದುಡ್ಡಿನ ಆಸೆಗೆ ಈ ಕೆಲಸಗಳನ್ನ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ ರಾಜು. ಬಹುತೇಕ ಶವಗಳು ನೇಣು ಬಿಗಿದ ರೀತಿಯಲ್ಲೇ ಇರ್ತಾ ಇದ್ವು. ಡಾಕ್ಟರ್ ಮತ್ತೆ ಹೂತು ಹಾಕಿ ಅಂತ ಹೇಳ್ತಿದ್ರು. ಹೂತಾಕ್ತಿದ್ವಿ. ಒಂದು ಶವ ಹೂತಾಕಿದ್ರೆ ಪಂಚಾಯಿತಿ ಕಡೆಯಿಂದ 50 ರೂಪಾಯಿ ಬರ್ತಾ ಇತ್ತು. ಧರ್ಮಸ್ಥಳದ ಮೇಲೆ ಆರೋಪದಲ್ಲಿ ಹೆಗಡೆ ಅವರ ಪಾತ್ರ ಇಲ್ಲ. ಧರ್ಮಾಧಿಕಾರಿ ತಪ್ಪು ಮಾಡಿಲ್ಲ, ಅನಾಮಿಕನೇ ಸರಿ ಇಲ್ಲ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ರಾಜು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಧರ್ಮಸ್ಥಳದ ಮೇಲೆ ಯಾವ ರೀತಿ ಆರೋಪ ಬಂದಿದೆ ಅಂತ ಎಲ್ಲಂದ್ರಲ್ಲಿ ಗುಂಡಿಗಳೆಲ್ಲ ತೆಗಿತಾ ಇದ್ದಾರೆ. ಓಕೆನಾ? ಸೊ ತೆಗಿಯೋಕ್ಕೆ ಜಾಗ ಗೊತ್ತಿದ್ದವ್ರಿಗೆ ಊತಾಗಿದ್ರೆ ನಾವೆಲ್ಲಿ ಊತ ಹಾಕ್ತೀವಿ ನಮ್ಗೆ ಜಾಗ ನಮ್ಗೆ ಗೊತ್ತು. ಅಲ್ಲಿ ಮಾಡ್ದೆ ಇಲ್ಲಿ ಮಾಡ್ದೆ ಅಂತಂದ್ರೆ ಏನು ಗೊತ್ತಿಲ್ಲ. ನಮ್ಮ ಪಕ್ಕದ ಮನವನು ಅವನು ದುಡ್ಡುಗೆ ಹೋದ್ರೆ ಕಾಯ್ತಾ ಕೂತವನು. ಅದೆಲ್ಲ ಸರ್ ನ್ಯಾಣ ಹಾಕೋದು ಬಾಡಿಗಳು ಸರ್. ಅದು ಒಳಗಡೆ ಬೀಳ್ತಾ ಇದ್ವಾ? ಅಯ್ಯೋ ಸರ್ ಮುಟ್ಟಗಾಗ ಸರ್ ಅದು. ರಾಜವ್ರೆ ಇದೆಲ್ಲ ಮುಟ್ಟಗಾಗಲ್ಲ. ಇದೆಲ್ಲಿ ಗುಂಡಿ ತೆಗೆದು ಇಲ್ಲೇ ಊತಾಗಿಂತಾರೆ ಅವರು. ಡಾಕ್ಟ್ರುಗಳು ಪೊಲೀಸರೆಲ್ಲ ಬಂದು ಬರ್ಕೊಂಡ್ತಿದ್ರ ಎಲ್ಲ ಅಲ್ಲೇ ಬಂದು ಅಲ್ಲೇ ರಿಪೋರ್ಟ್ ಎಲ್ಲ ಬರ್ಕೊಂಡು ಅಲ್ಲೇ ಇದು ಮಾಡ್ತಾರೆ ಅವರು. ಈ ರೀತಿ ಎಷ್ಟು ಹೆಣಗಳು ಸಿಕ್ಕಿದಾವೆ ನಿಮಗೆ? ನನ್ನ ಲೆಕ್ಕನೇ ಹೇಳಕ್ಕಾಗಲ್ಲ ಸರ್. ಅಂದಾಜು 150 ಮೇಲೆ ಸರ್. 150 ಮೇಲೆ ಅಷ್ಟೊಂದು ಹೆಣ್ಗಳು ಸಿಕ್ಕಿದಾವೆ ಅಲ್ಲಿ. ಬಟ್ ಆ ಹೆಣ್ಗಳು ಯಾವ ಅತ್ಯಾಚಾರ ಆಗಿರೋದು, ರೇಪ್ ಆಗಿರೋದು? ಇಲ್ಲ ಸರ್, ಇಲ್ಲ ಕೊಲೆ ಆಗಿರೋದು ಪ್ರಾಮಿಸ್ ಇಲ್ಲ ಸರ್. ನಮ್ಗೇನು ಗೊತ್ತಾ, ನೀರು ಸಿಕ್ಕಿದ್ದು ಇಲ್ಲ. ನೀರು ಅವ್ರೇನು ಸಿಕ್ಕಿದ್ರೆ ಮಾತ್ರ ತಗೊಬಂದು ಅಲ್ಲಿ ಕೊಡ್ತೀವಿ, ಮೇಲೆ ಕೊಡ್ತೀವಿ ನಾವು ಬಾಡಿಯ. ಅವ್ರು ಯಾರು ಬರ್ದವ್ರು ಮಾತ್ರ ತಗೊಬಂದು ಅಲ್ಲಿ ಟೆಚ್ಚರು, ಆ ಟೆಚ್ಚರೇ ನಾವು ಹಾಕ್ಕೊಡ್ತೀವಿ ಸರ್. ಅಷ್ಟೇ ಬಿಟ್ಟು ಇನ್ನೇನು ಸರ್. ಏನಾರು ಅವರು ಮನೆಯವರು ಬಂದರೆ ಮಾತ್ರ ಅಲ್ಲೇ ತಗೊಬಂದು ಟೆಚ್ಚರ್ಲೆ ಅಲ್ಲೇ ಕೊಡ್ತೀವಿ ನಾವು ಬಾಡಿಯ. ನಿಮಗೆ ಪಂಚಾಯತಿ ಅವ್ರು ಎಷ್ಟು ದುಡ್ಡು ಕೊಡೋರು? 50 ರೂಪಾಯಿ ಸರ್. 50 ರೂಪಾಯಿ. ಈ ಮನೆಗಿನೇ ಅವ್ರು ಬಂದಾಗ ಯಾರನ್ನ ಬಾಡಿಗೆ ದುಡ್ಡು ಕೊಡ್ತಿದ್ರಲ್ಲ ಅವಾಗ? ಅವರು 500 ರೂಪಾಯಿ ಕೊಡ್ತಾರೆ ಅವರು. 500 ರೂಪಾಯಿ ಕೊಡ್ತಾರೆ. ಆ ಥರದ್ದು ಬಾಡಿಗಳು ಎಲ್ಲಿ ಹೋಗ್ತಾ ಇತ್ತು? ಆ ಥರ ಬಾಡಿ ಎಲ್ಲ ಮಾಮೂಲಿ ಇದಕ್ಕೆ ಹೋಗುತ್ತೆ ಸರ್, ಬೆಳ್ದಂಗಡಿಗೆ ಹೋಗುತ್ತೆ ಸರ್. ಪೋಸ್ಟ್ ಮಾರ್ಟಮ್ಗೆ ಹೋಗುತ್ತೆ. ಇವಾಗ ಅಲ್ಲಿ ಈ ಶವಗಳು ಸಿಗ್ತಾ ಇದಾವಲ್ಲ, ವೀರೇಂದ್ರ ಹೆಗ್ಡೆ ಮತ್ತು ಅವ್ರ ತಮ್ಮ ಇವರೆಲ್ಲ ಮಾಡಿರೋದು ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಭಾಳ ತಪ್ಪು ಸರ್. ಇದು ಭಾಳ ತಪ್ಪು ಸರ್. ಇದು ಅವ್ರ ಮಾತು ಒಂದು ಮಾತು ಸರ್. ಅನ್ನ ತಿನ್ನೋ ಮಾತಲ್ಲಿ ಹೇಳ್ತೀನಿ ಸರ್. ಈ ಮಾತೆಲ್ಲ ಭಾಳ ತಪ್ಪು ಸರ್. ಇದು ಯಾವತ್ತು ಈ ಮಾತು ಹೇಳಿಲ್ಲ ಸರ್ ಅವರು. ನಾವು ಸರ್ ಅವರ ಮನೆ ಅನ್ನ ತಿಂತೀನಿ ಯಾವತ್ತು ಕೆಲಸ ಮಾಡಿ ಸರ್. ಈ ಮನೆ ಪಕ್ಕದ ಮನೆಯವನು ಇವನೇ, ಈ ಮೊಕ್ಕಡಾಕೋನಲ್ಲ ಸರ್, ಈ ಮನೆಯವನ? ಈ ಮನೆಯವನು. ಈ ಮನೆಯವನು ಈ ಮನೆಯವನು ಭಾಳ ಇದು ಮಾಡ್ತದ ಅವನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.